ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನ್ನ ಹಳ್ಳಿ ಸ್ಪೆಷಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಬನ್ನಿ, ನಾನಿವತ್ತು ಪಂಚಾಕ್ಷರಿ ಗವಾಯಿ ಅವರ ಒಂದು ಸುಂದರವಾದ ಚಿತ್ರದಿಂದ ಒಂದು ಸಂಗೀತವನ್ನು ಹಾಡುತ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಜೊತೆಗೆ ನಮ್ಮ ಮನೆಯ ಮುಂದೆ ಇರುವ ಗಿಡಗಳನ್ನು ತೋರಿಸುತ್ತಾ ನಾನು ಹಾಡು ಹೇಳ್ತಾ ಇದ್ದೀನಿ. ಚಿತ್ರಮ್ಮ ಅವರ ಕಂಠದಿಂದ ಮೂಡಿ ಬಂದ ಹಾಡು. ನಾನು ಅಷ್ಟೊಂದು ಚೆನ್ನಾಗಿ ಹಾಡಲ್ಲ, ನನ್ನ ತಕ್ಕ ಮಟ್ಟಿಗೆ ನಾನು ಹಾಡ್ತೀನಿ. ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ನ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನ್ನ ಸಂಗೀತಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳಿಕೊಳ್ಳುತ್ತಾ ಈಗ ಶುರು ಮಾಡ್ತಾ ಇದ್ದೇನೆ. ನೀಡು ಶಿವ, ನೀಡದಿರು ಶಿವ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ, ನೀ ನನ್ನ ಹಂಬಲಿ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿದಾರವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ನೀನಿತ್ತ ಕಾಯ, ನೀನಿತ್ತ ಕಾಯ, ನಿನ್ನ ಕೈಲೇ ಮಾಯ, ಆಗುವುದು ಹೋಗುವುದು ನಾ ಕಾಣೆನೆ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ, ನೀ ನನ್ನ ಹಂಬಲಿ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಮಾಳಿಗೆ ಕೊಟ್ಟರು, ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಮಾಳಿಗೆ ಕೊಟ್ಟರು, ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗಮನಕ್ಕೆ ಸಾರಂಗಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ಉಣಿಸೋದು ನಾ ಕಾಣೆನೆ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ, ನೀ ನನ್ನ ಹಂಬಲಿ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಧನ್ಯವಾದಗಳು. ನನ್ನ ತಕ್ಕ ಮಟ್ಟಿಗೆ, ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹಾಡಿದ್ದೀನಿ. ನಾನು ಸಂಗೀತ ನಿರ್ದೇಶಕಿನೂ ಅಲ್ಲ, ಏನೂ ಅಲ್ಲ, ಸುಮ್ಮನೆ ಹಾಗೆ ಒಂದು ಹಾಡನ್ನು ಹಾಡಿದ್ದೀನಿ. ದಯವಿಟ್ಟು ಹೇಗಿತ್ತು ಅಂತ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ, ನನಗೆ ಪ್ರೋತ್ಸಾಹ ನೀಡಿ. ನಿಮ್ಮ ಕಮೆಂಟನ್ನು ಬಂದ ತಕ್ಷಣ ನಾನು ಮುಂದಿನ ಇನ್ನೊಂದು ಹಾಡು ಹಾಡೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ದಯವಿಟ್ಟು ನನ್ನ ಚಾನಲ್ನ ನೋಡಿ ಪ್ರೋತ್ಸಾಹ ನೀಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ನನ್ನ ಇಷ್ಟೊತ್ತು ನನ್ನ ಹಾಡನ್ನು ಕೇಳಿ ನೀವು ಖುಷಿ ಪಟ್ಟಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ನಮ್ಮಂಥವ್ರಿಗೆ ನಿಮ್ಮಂಥರ ಸಪೋರ್ಟು ತುಂಬಾ ಅವಶ್ಯಕತೆ ಇದೆ. ಯಾಕಂದರೆ ನಿಮ್ಮಂಥವ್ರು ನೋಡಿ ಇದನ್ನು ಸಪೋರ್ಟ್ ನಮ್ಗೆ ಬೆಂಬಲ ಕೊಟ್ಟರೆ ನಿಜವಾಗ್ಲೂ ನಮಗೆ ಇನ್ನೂ ಮುಂದುವರಿಯೋಕ್ಕೆ ತುಂಬಾ ಖುಷಿಯಾಗುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ನೋಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ತಪ್ಪಿದರೆ ದಯವಿಟ್ಟು ವಿಡಿಯೋದಲ್ಲಿ ಕ್ಷಮಿಸಿ. ಯಾಕಂದರೆ ನಾನು ಯಾವುದೇ ಸಂಗೀತ ಕಚೇರಿಗೂ ಹೋಗಿಲ್ಲ, ಯಾವುದೇ ಸಂಗೀತನೂ ಕಲ್ತಿಲ್ಲ. ಹಾಗೆ ಫೋನಲ್ಲಿ ಬರೋದನ್ನು ಇಷ್ಟವಾಗಿದ್ದ ಹಾಡನ್ನು ಆಡ್ತಾ ಕೆಲಸ ಮಾಡ್ಕೊಂಡು ಆಡ್ತಾ ಏನೋ ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಇದಕ್ಕೆ ನಿಮ್ಮ ಬೆಂಬಲ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ.
ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ಮುಂದಿನ ವೀಡಿಯೋಗೂ ಸಪೋರ್ಟ್ ಮಾಡಿ. ಇನ್ನೂ ನಾನು ಅಡುಗೆ ಚಾನಲ್ನ ಮಾಡ್ತಾ ಇರೋದು ಹೇಳ್ಬೇಕಂದ್ರೆ, ಆದರೆ ಯಾಕೋ ಸಂಗೀತ ಹಾಡಬೇಕಂತ ನನಗೆ ಚಿಕ್ಕ ವಯಸ್ಸಿನಿಂದನೂ ಹಾಡು ಹೇಳೋದಂದರೆ ತುಂಬಾ ಖುಷಿ. ಆದ್ದರಿಂದ ನಾವು ಅಂದರೆ ಹಳ್ಳಿ ಕಡೆ ಇರೋದರಿಂದ ನಮಗೆ ಇದ್ರ ಬೆಂಬಲ ಯಾರೂ ಕೊಡ್ತಾ ಇರಲಿಲ್ಲ. ಹಾಗಾಗಿ ಈ ರೀತಿ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ಹೇಗಿತ್ತಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೀಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ನೀವು ತಿಳಿಸಿದ್ರೆ ನನಗಿನ್ನೂ ಹೆಚ್ಚು ಹಾಡು ಹಾಡೋಕ್ಕೆ ಖುಷಿಯಾಗುತ್ತೆ. ಇದೇ ಥರ ಚಾನಲ್ ವೀಡಿಯೋ ಮಾಡಬೇಕಂದ್ರೆ ನಾನು ಇದೇ ಥರ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಅಡುಗೆ ವೀಡಿಯೋನೇ ಕಂಟಿನ್ಯೂ ಮಾಡ್ತೀನಿ. ಹೇಗಿತ್ತು ಅಂತ ನಿಮ್ಮ ಕಮೆಂಟ್ಗೆ ನಾನು ಕಾಯ್ತಾ ಇರ್ತೀನಿ. ದಯವಿಟ್ಟು ನೀವು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನಗೆ ಬೆಂಬಲ ಕೊಡಿ ಅಂತ ನಿಮ್ಮಲ್ಲಿ ನಾನು ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಮ್ಮ ಗಿಡಗಳು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟೊತ್ತು ನೋಡಿದ್ದೀರಾ, ಒಂದು ಕಮೆಂಟ್ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.